ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿದೆ ಕೋಲಾರ ಕ್ಷೇತ್ರ. ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಆಯ್ಕೆ ಅಂದಾಗ ಇರುವಂತಹ ಅಸಮಾಧಾನವನ್ನ ಕಡಿಮೆ ಮಾಡಿಕೊಂಡು ಅಭ್ಯರ್ಥಿ ಆಯ್ಕೆ ಸಂಬಂಧ ಯಾವ ರೀತಿಯ ನಿಲುವಿಗೆ ಕಾಂಗ್ರೆಸ್ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿ ಬಿಟ್ಟಿದೆ ಕೋಲಾರ ಕ್ಷೇತ್ರ. ರಮೇಶ್ ಕುಮಾರ್ ಕೆಎಚ್ ಮುನಿಯಪ್ಪ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ಬಲಗೈ ಸಮುದಾಯದ ಪರ ರಮೇಶ್ ಕುಮಾರ್ ಬಣ ಪಟ್ಟು ಹಿಡ್ಕೊಂಡಿದ್ರೆ, ಎಡಗೈ ಸಮುದಾಯದ ಪರವಾಗಿ ಕೆಎಚ್ ಮುನಿಯಪ್ಪ ಮತ್ತು ಟೀಮ್ ಅಥವಾ ತಂಡ ಪಟ್ಟು ಹಿಡ್ಕೊಂಡು ಕೂತಿದೆ. ಬಣದ ನಡುವೆ ದೆಹಲಿಯಲ್ಲೂ ಕೂಡ ಜಟಾಪಟಿ ಮುಂದುವರೆದಿದೆ. ಹೈಕಮಾಂಡ್ ಈಗಾಗಲೇ ಬಲಗೈ ಸಮುದಾಯದ 3 ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದ್ದು, ಎಡಗೈ ಸಮುದಾಯದ ಅಭ್ಯರ್ಥಿ ಆಯ್ಕೆ ಬಹುತೇಕ ಅಂತಿಮ ಅಂತ ಹೇಳಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇಬ್ಬರು ನಾಯಕರ ನಡುವಿನ ಈ ಜಟಾಪಟಿಯನ್ನು ಹೇಗೆ ನಿಭಾಯಿಸ್ತಾ ಈ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದೇ ಸದ್ಯದ ಪ್ರಶ್ನೆ. ಇಬ್ಬರು ಹಿರಿಯ ನಾಯಕರು, ರಮೇಶ್ ಕುಮಾರ್ ಹಿರಿಯ ನಾಯಕರು, ಕೆಎಚ್ ಮುನಿಯಪ್ಪ ಅವರು ಹಿರಿಯ ನಾಯಕರು. ಸೊ ಇಬ್ಬರ ಮಾತಿಗೂ ಕೂಡ ಮನ್ನಣೆಯನ್ನು ಕೊಡಬೇಕಾಗತ್ತೆ. ಸೊ ಅಳದು ತೂಗಿ ಯಾವ ನಿಲುವಿಗೆ ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತೆ ಕಾದು ನೋಡಬೇಕಾಗತ್ತೆ. ಸೊ ಸದ್ಯ ಎರಡೂ ಗುಂಪುಗಳನ್ನು ಸಮಾಧಾನ ಪಡಿಸುವುದಕ್ಕೆ ಹೈಕಮಾಂಡ್ ಎಡಗೈ ಸಮುದಾಯದ ಎಲ್ ಹನುಮಂತಯ್ಯ ಹೆಸರು ಅಂತಿಮ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅತ್ತ ಕಡೆ ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಕೆಎಚ್ ಮುನಿಯಪ್ಪ. ಹಾಗಾಗಿ ಅಂತಿಮವಾಗಿ ನಿರ್ಧಾರ ಯಾರ ಕಡೆ ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, ಕೋಲಾರ ಕ್ಷೇತ್ರ ಇನ್ನೂ ಕೂಡ ಕಗ್ಗಂಟಾಗಿ ಉಳ್ಕೊಂಡಿದೆ ಕಾಂಗ್ರೆಸ್ಸಿಗೆ. ಒಂದು ಕಡೆ ರಮೇಶ್ ಕುಮಾರು, ಇನ್ನೊಂದು ಕಡೆ ಕೆಎಚ್ ಮುನಿಯಪ್ಪ, ಇಬ್ಬರು ಹಿರಿಯ ನಾಯಕರೇ. ಇಬ್ಬರ ಮಾತಿಗೂ ಕೂಡ ಮನ್ನಣೆ ಕೊಡಬೇಕು. ಅಂತಿಮವಾಗಿ ಯಾರ ಅಭ್ಯರ್ಥಿ ಅಂತ ಅನ್ಸುತ್ತೆ? ದಿವ್ಯಾ, ಏನು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ನಲ್ಲಿ ಏನು ಟಿಕೆಟ್ ಹೈಕಮಾಂಡ್ಗೆ ಸದ್ಯ ಕಗ್ಗಂಟಾಗಿ ಉಳಿದುಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕೋಲಾರದಲ್ಲಿ ಏನು ಕೋಲಾರದ ಕಾಂಗ್ರೆಸ್ ನಲ್ಲಿ 2 ಬಣಗಳಾಗಿ ವಿಂಗಡಣೆ ಆಗಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಏನು ಕೆಎಚ್ ಮುನಿಯಪ್ಪ ವಿರುದ್ಧ ಒಂದು ಬಣ ಏನು ಅಂದ್ರೆ ಗಠಬಂಧನ್ ಅಂತ ಅನ್ನುವಂತ ಒಂದು ಬಣ ಏನು ಸಪರೇಟ್ ಆಗಿ ಶುರುವಾಗಿತ್ತು. ಈ ಒಂದು ಈಗಿನ ಒಂದು ಲೋಕಸಭಾ ಚುನಾವಣೆಯಲ್ಲೂ ಸಹ ಅದೇ ಮುಂದುವರೆದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ನಲ್ಲಿ ಕೆಎಚ್ ಮುನಿಯಪ್ಪದು ಒಂದು ಬಣ ಆದ್ರೆ, ಮತ್ತೆ ರಮೇಶ್ ಕುಮಾರ್ ಅವ್ರದ್ದು ಸಹ ಇಲ್ಲಿ ಒಂದು ಬಣ ಇರ್ತಕ್ಕಂಥದ್ದು. ಇಲ್ಲಿ ಕೆಎಚ್ ಮುನಿಯಪ್ಪ ಅವರು ಏನು ತಮ್ಮ ಹಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋಂತ ಒಂದು ಏನು ಒತ್ತಡವನ್ನ ಹೈಕಮಾಂಡ್ ಬಳಿ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ರಾಜ್ಯದಲ್ಲಿ ಹಾಲಿ ಸಚಿವರು ಮತ್ತೆ ಅವರ ಕುಟುಂಬಸ್ಥರಿಗೆ ಹೆಚ್ಚಾಗಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಅನ್ನ ಕೊಟ್ಟಿದೆ. ಅದೇ ರೀತಿಯಾಗಿ ನಾನು ಸಹ ನಮ್ಮ ಕುಟುಂಬದವರಿಗೆ ಅಂದ್ರೆ ನನ್ನ ಹಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ರಾಜ್ಯದಲ್ಲಿ ಏನು ಬಲಗೈ ಸಮುದಾಯ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಅಂದ್ರೆ ಮೂರು ಕಡೆ ಏನು ಬಲಗೈ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಪ್ರಸ್ತುತವಾಗಿ ಇಲ್ಲಿ ಕೋಲಾರದಲ್ಲಿ ಎಡಗೈ ಸಮುದಾಯಕ್ಕೆ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು, ಅಂದ್ರೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒತ್ತಡವನ್ನ ಹೈಕಮಾಂಡ್ ಬಳಿ ಹಾಕಿರ್ತಕ್ಕಂಥದ್ದು. ಇದಕ್ಕೆ ವಿರುದ್ಧವಾಗಿ ರಮೇಶ್ ಕುಮಾರ್ ಅವರ ಬಣ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಹಲವಾರು ವರ್ಷಗಳಿಂದ ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬರೀ ಎಡಗೈ ಜನಾಂಗಕ್ಕೆ ಏನು ಟಿಕೆಟ್ ಅನ್ನ ಕೊಟ್ಟು ಇಲ್ಲಿ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ಬೋವಿ ಜನಾಂಗಕ್ಕೂ ಸಹ ಇಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಮತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 17 ಲಕ್ಷ ಮತದಾರರು ಇರ್ತಕ್ಕಂಥದ್ದು. ಇದರಲ್ಲಿ ಸುಮಾರು 4 ಲಕ್ಷಕ್ಕಿಂತ ಅಧಿಕ ಮತಗಳು ಇನ್ನು ಬಲಗೈ ಜನಾಂಗದ ಮತಗಳಿರ್ತಕ್ಕಂಥದ್ದು. ಹೀಗಾಗಿ ಈಗಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನು ಬಲಗೈ ಸಮುದಾಯಕ್ಕೆ ಒಂದು ಏನು ಟಿಕೆಟ್ ಅನ್ನ ಕೊಡಬೇಕು ಅನ್ನೋಂತ ಒತ್ತಡವನ್ನ ಈ ರಮೇಶ್ ಕುಮಾರ್ ಬಣ ಏನು ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿರ್ತಕ್ಕಂಥದ್ದು. ಇದರ ಮಧ್ಯೆ ಏನು ಕೋಲಾರದ ಒಂದು ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿಗಳಾಗಿ ಏನು ಚಿಕ್ಕಪೆದ್ದಣ್ಣ ಆಗಿರ್ಬೋದು, ಮತ್ತೆ ಒಂದ್ ಕಡೆ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಸಹ ಪ್ರಬಲ ಅಭ್ಯರ್ಥಿಗಳಾಗಿದ್ದಾರೆ. ಆದ್ರೆ ಇವ್ರಿಬ್ರನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಏನು ಹೈಕಮಾಂಡ್ ಎಡಗೈ ಜನಾಂಗಕ್ಕೆ ಟಿಕೆಟ್ ಅನ್ನ ಕೊಡುವಂತದ್ದಾದ್ರೆ, ಅಂದ್ರೆ ಕೆಎಚ್ ಮುನಿಯಪ್ಪ ಅಂದ್ರೆ ರಮೇಶ್ ಕುಮಾರ್ ಬಣದವರು ಹೇಳುವಂತ ಒಂದು ಒತ್ತಾಯ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೆಎಚ್ ಮುನಿಯಪ್ಪ ಅವರ ಕುಟುಂಬಕ್ಕೆ ಅಥವಾ ಕೆಎಚ್ ಮುನಿಯಪ್ಪ ಅವರಿಗೆ ಕೊಡಬಾರ್ದು ಅನ್ನೋಂತ ಒಂದು ಒತ್ತಡವನ್ನ ಹೇರಿರ್ತಕ್ಕಂಥದ್ದು. ಇದನ್ನ ಬ್ಯಾಲೆನ್ಸ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಅವರು ಡಾಕ್ಟರ್ ಎಲ್ ಹನುಮಂತಯ್ಯ ಅವರಿಗೆ ಮಣೆ ಹಾಕಿರ್ತಕ್ಕಂಥದ್ದು. ಕೊನೆ ಕ್ಷಣದಲ್ಲಿ ಎಲ್ ಹನುಮಂತಯ್ಯ ಅವರಿಗೂ ಸಹ ಏನು ಇಲ್ಲಿ ಕ್ಯಾಂಡಿಡೇಟ್ ಆಗಿ ಆಯ್ಕೆಯಾದರೂ ಸಹ ಏನು ಇಲ್ಲಿ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಎಲ್ಲ ಹನುಮಂತಯ್ಯ ಅವರು ಅಂದ್ರೆ ಇವರು ಎಡಗೈ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು. ಅವರು ಸಹ ಏನು ಕ್ಯಾಂಡಿಡೇಟ್ ಆಗಿ ಇಲ್ಲಿ ಬಂದ್ರು ಸಹ ಅವಾಗಲೂ ಸಹ ಇಲ್ಲಿ ಬಣ ರಾಜಕೀಯ ತಪ್ಪುತ್ತೆ ಅನ್ನೋಂತನ್ನ ಹೇಳೋದಕ್ಕಾಗೋದಿಲ್ಲ. ಅಂದ್ರೆ ಕೋಲಾರದಲ್ಲಿ ಸದ್ಯ ಕೆಎಚ್ ಮುನಿಯಪ್ಪ ಬಣ ಮತ್ತೆ ರಮೇಶ್ ಕುಮಾರ್ ಅವರ ನಡುವೆ ಇರ್ತಕ್ಕಂಥ ಒಂದು ಒಳ ಜಗಳಗಳಿಂದ ಇಲ್ಲಿನ ಟಿಕೆಟ್ ಆಯ್ಕೆ ಏನು ಹೈಕಮಾಂಡ್ಗೆ ಒಂದು ಗಗಂಟಾಗಿ ಪರಿಣಮಿಸಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಮಹೇಶ್.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.